ನಮಸ್ತೆ, ನನ್ನ ಹೆಸರು ಅಕ್ಷಯ್ ಅಂತ. ನಾನು ಬಾಯರ್ ಸೆಮ್ನಿಸ್ ಕಂಪ್ನಿಲಿ MDO ಆಗಿ ಶಿರಾ ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ರೈತರು ನಮ್ಮ ಸೆಮ್ನಿಸ್ ಕಂಪ್ನಿದು ದಿಲ್ಕಾಶ್ ಅನ್ನೋ ಕಲ್ಲಂಗಡಿ ಬೆಳೆದಿದ್ದಾರೆ. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ದಿಲೀಪ್ ಅಂತ. ಸರ್, ನಿಮ್ಮ ಊರು? ಹೊನ್ನೇನಹಳ್ಳಿ ಗ್ರಾಮ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಸರ್, ನಿಮ್ಮ ಮೊಬೈಲ್ ನಂಬರು? 8073536640. ಸರ್, ನೀವು ಯಾವ ಬೆಳೆ ಮಾಡಿದ್ದೀರಾ ಇದು? ಈಗ ಬಾಯರ್ ಸೆಮ್ನಿಸ್ದು ದಿಲ್ಕಶ್ ಅಂತ ಮಾಡಿರೋದು. ಹಾಂ, ಭಾಳ ಚೆನ್ನಾಗಿದೆ ಸರ್. ಈ ದಿಲ್ಕಾಶ್ ತಳಿ ನಿಮಗೆ ಬೇರೆ ತಳಿಗಿಂತ ಹೇಗೆ ವಿಶೇಷ ಅನ್ನಿಸ್ತು? ಸರ್, ಅದೇ ಈಗ ಮಳೆಗೆ ತಡೀತಾ ಇದೆ. ಇಷ್ಟೊಂದು ಮಳೆ ಆದ್ರೂ ಮತ್ತು ಡೋನಿ ಬೂದಿ ಅಷ್ಟು ಕಾಣ್ತಿಲ್ಲ ನಮಗೆಲ್ಲೂ. ಕಾಯಿ ಮತ್ತು ಸೈಜು ನೀಟಾಗಿ ಇಂಕ್ರಿಮೆಂಟ್ ಆಗ್ತಾ ಹೋಗ್ತಾ ಇದೆ, ಬಳ್ಳಿ ಚೆನ್ನಾಗಿರೋದ್ರಿಂದ. ಬೇರೆ ತಳಿಗಳು ಏನಾಗ್ತವೆ, ಮಳೆ ಬಂದ ತಕ್ಷಣ ಒಂದು 3 ದಿವಸ ಮಳೆ ಇಟ್ಕೊಂಡ್ರೆ ಡೋನಿ ಬೂದಿ ಬರ್ತವೆ, ಕಾಯಿ ಸೈಜ್ ಬರೋಲ್ಲ. ಓಕೆ, ಡ್ರಾಪ್ ಆಗುತ್ತೆ, ಅಲ್ಲಿಗೆ ನಿಲ್ಲುತ್ತೆ ಕಾಯಿ ಸೈಜು. ಇದು ಹಂಗೆ ಆಗ್ತಾ ಇಲ್ಲ, ಡೈಲಿ ಸೈಜ್ ಇಂಕ್ರಿಮೆಂಟ್ ಆಗ್ತಾನೆ ಇದೆ. ಓಕೆ, ಸ್ಕೇಲ್ ತಗೊಂಡು ತೂಕ ಮಾಡ್ತೀವಿ ನಾವು. ಚಿಕ್ಕದೊಂದು ಮಿನಿ ಸ್ಕೇಲ್ ಐತೆ. ಈ ಕಾಯಿ ಈಗ 200-300 ಇದ್ದರೆ ನಾಳೆ 200-700 ಬರುತ್ತೆ. 300-400 ಗ್ರಾಮ್ ಇಂಕ್ರಿಮೆಂಟ್ ಆಗ್ತಾ ಇದೆ ಕಾಯಿಗಳು ಒಂದೊಂದು ದಿನಕ್ಕೆ. ಹಾಂ ಸರ್, ಮಾಡಿದ್ದೀವಿ. ಬಟ್ ಇದು ಶೈನಿಂಗ್ ಎಲ್ಲ ಹೇಗೆ ಅನ್ನಿಸ್ತು? ಸೂಪರ್ ಆಗಿದೆ. ಈಗ ಬೈಯರ್ಸ್ ತಾಂಡಿರೋರು ಹೇಳಿದ್ರಲ್ಲ, ಸೂಪರ್ ಒಳ್ಳೆ ವೆರೈಟಿ ಹುಡುಕಿ ಹಾಕಿದ್ದೀರಾ ಅಂತ ಹೇಳಿದ್ರು. ನಾನು ಬೇರೆ ಕಡೆ ನೋಡ್ದಂಗೆ, ಎಲ್ಲ ಕಡೆ ನೋಡ್ದಂಗೆ ಈ ತಳಿ ಭಾಳ ಚೆನ್ನಾಗಿದೆ. ಮತ್ತೆ ಸೆಕೆಂಡ್ಸೇ ಇಲ್ಲ ನಿಮ್ದ್ರಲ್ಲಿ ಅಂತ ಹೇಳಿದ್ರು ಅವರು. ಹೌದಾ? ಈ ರೋಗಕ್ಕೆ ತಡೆಯೋ ಶಕ್ತಿ ಎಲ್ಲ ಹೇಗಿದೆ ಸರ್? ಭಾಳ ಚೆನ್ನಾಗಿದೆ. ವೈರಸ್ ಒಂದು ಇಲ್ಲ ನೋಡ್ರಿ, ಎಲ್ಲಾದ್ರೂ ಒಂದು ವೈರಸ್ ಕಂಡಿಲ್ಲ. ಮತ್ತೆ ಡೋನಿ ಬೂದಿ ಇಲ್ವೇ ಇಲ್ಲ, ಫುಲ್ ಕಂಟ್ರೋಲಲ್ಲಿ ಐತೆ. ಇಷ್ಟೊಂದು ಮಳೆ, ಅದರಲ್ಲೂ ರೆಗ್ಯುಲರ್ ಮಳೆ ಬರ್ತಾನೆ ಐತೆ 13-14 ದಿವಸದಿಂದನೂ. ಅದು ಜೋರು ಮಳೆನೇ, ಆದರೆ ಅದಕ್ಕೂ ತಡ್ಕೊಂಡೈತೆ, ಚೆನ್ನಾಗೈತೆ, ಭಾಳ ಚೆನ್ನಾಗಿದೆ. ತೋಟಕ್ಕೆ ವ್ಯಾಪಾರಸ್ಥರು ಬಂದಿದ್ದಾರೆ ಸರ್, ಸುಮಾರು ಜನ ಬಂದವ್ರೆ. ಎಷ್ಟು ಒಂದು 10-12 ಜನ ಬಂದವ್ರೆ. ಫೋನ್ ಮಾಡ್ತಾನೆ ಅವರೇ, ಕೊಡ್ರಿ ನಮಗೆ ಕೊಡ್ರಿ ಅಂತ. ನಾನು ಯಾರಿಗೋ ಒಬ್ರು ಕೊಟ್ಟೆ, ಅವ್ರು ಹೇಳಿದ್ರು ಭಾಳ ಚೆನ್ನಾಗಿದೆ ಸರ್, ಒಳ್ಳೆ ಟನ್ನೇಜ್ ಬರುತ್ತೆ, ಸೆಕೆಂಡ್ಸು ಬರಲ್ಲ, ಕಟ್ ಮಾಡ್ತೀವಿ ನೋಡ್ರಿ ನೀವೇ, ನಿಮಗೆ ಗೊತ್ತಾಗುತ್ತೆ ಅಂದರು. ನಿಮ್ಮ ಸಾಲಲ್ಲಿ ಒಂದು 15-20 ಕಾಯಿನೂ ಉಳಿಯಲ್ಲ ಸೆಕೆಂಡ್ಸ್ ಅಂತ ಹೇಳೋದ್ರು. ನೀವು ಈ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ತಳಿ ಇಲ್ಲ, ತಳಿ ಚೆನ್ನಾಗಿದೆ, ಮಾಡಿದ್ರೆ ಅವ್ರಿಗೆ ಒಳ್ಳೇದಷ್ಟೇ. ಈಗ ಅದು ಯಾವುದೋ ಮಾಡ್ತಿರ್ತಾರೆ, ಅದನ್ನೇ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂದ್ರೆ ಆಗಲ್ಲ. ಹೊಸ ವೆರೈಟಿಗಳು ನೋಡ್ಕೋಬೇಕು, ಯಾಕಂದರೆ ಹಳೆ ವೆರೈಟಿ ರೆಸಿಸ್ಟೆನ್ಸ್ ಕಳ್ಕೊಂಡಿರ್ತವೆ. ಇವೆಲ್ಲ ಹೊಸ ವೆರೈಟಿಗಳು ಲಾಂಚ್ ಆದಾಗ ಮಾಡ್ತಾ ಇರಬೇಕು. ನೆಲಕ್ಕೂ ಒಳ್ಳೆಯದು, ಇಳುವರಿನೂ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ.